ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಸಿದ್ದರಾಮನ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಘಟಕ 1ರಲ್ಲಿರ್ತಕ್ಕಂತಹ ಸಿದ್ದರಾಮನ ವಚನ ಅನ್ನುವಂತಹ ಒಂದು ವಚನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಗೆ ಬಹುಮುಖ್ಯವಾಗಿ ಇವತ್ತಿನ ತರಗತಿ ಸುಮಾರು 18 ಅಂಕಗಳಿಗೆ ನಿಮಗೆ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮೊದಲಿಗೆ ಕವಿಯ ಬಗ್ಗೆ ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗೇನೆ 6 ಅಂಕದ ಪ್ರಶ್ನೆಗಳನ್ನ ಭಾವಾರ್ಥಕ್ಕೆ ಕೇಳ್ತಾರೆ. ಹಾಗೇನೆ ಇನ್ನೊಂದ್ ಕಡೆ 10 ಅಂಕದ ಪ್ರಶ್ನೆಯನ್ನ ಇದೇ ಒಂದು ವಚನದ ಮೇಲೆ ಕೇಳ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ತರಗತಿ 18 ಅಂಕಗಳಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತಾ, ನೋಡಿ ಆಶಯವನ್ನ ನಾವು ಗಮನಿಸೋಣ. ನೋಡಿ, ವಚನಕಾರರಲ್ಲಿ ಇಲ್ಲಿ ಸಿದ್ದರಾಮ ಇವನು ಕೂಡ ಬಸವಣ್ಣನ ಮತ್ತು ಅಲ್ಲಮ ಪ್ರಭುಗಳ ಒಂದು ಸಮಕಾಲೀನ ವ್ಯಕ್ತಿ ಅಂತಾನೆ ಕರಿಬಹುದು. 12ನೇ ಶತಮಾನದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನವು ಒಂದು ರೀತಿಯಲ್ಲಿ ಮೌಲಿಕವಾದಂತಹ ಒಂದು ಘಟ್ಟ. ಹಾಗೇನೆ ಕಾವ್ಯವಾಹಿನಿ ಜನಸಾಮಾನ್ಯರ ಸನಿಹಕ್ಕೆ, ಯಾಕೆಂದ್ರೆ ಇಡೀ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಬಂದಂತಹ ಒಂದು ಸುವರ್ಣ ಕಾಲ, ಅಥವಾ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯನ್ನ ತಿಳಿಸ್ತಕ್ಕಂತಹದ್ದು, ಭಾಷೆಯಲ್ಲಿ ಅಥವಾ ವಚನಕಾರರ ಅನುಭವವನ್ನ ಜನರಿಗೆ ತಿಳಿಸುವಂತಹ ಒಂದು ಕಾಲಘಟ್ಟ ಇಲ್ಲಿ ವಚನ ಸಾಹಿತ್ಯ ಕಾಲಘಟ್ಟ ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಹಾಗಾದ್ರೆ ವಚನ ಎಂಬ ವಿಶಿಷ್ಟ ಸಾಹಿತ್ಯದ ಪ್ರಕಾರ ಇಲ್ಲಿ ಎಲ್ಲ ಒಂದ್ ಕಡೆ ಭಕ್ತಿ ಪ್ರಧಾನ ಇಲ್ಲಿ ಅನುಭವ ಗಮ್ಯವಾದ ಸಾಮಾಜಿಕ ಧಾರ್ಮಿಕ ಸಾಹಿತ್ಯ ಕ್ರಾಂತಿಯನ್ನ ಉಂಟು ಮಾಡಿದಂತಹ ನಡುಗನ್ನಡ ಸಾಹಿತ್ಯ ಘಟ್ಟದ ವಿಚಾರಧಾರೆಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಮುಂದುವರೆದಂತೆ ಸಿದ್ದರಾಮನ ಬಗ್ಗೆ ನಾವು 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನ ನೋಡೋಣ. ನೋಡಿ, ಕಾಲ 12ನೇ ಶತಮಾನ, ಸ್ಥಳ ಸೊಲ್ಲಾಪುರ, ತಂದೆ ಮುದ್ದುಗೌಡ, ತಾಯಿ ಸುಗ್ಗಲೆ. ಇವನ ಅಂಕಿತ ನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಿಗುವ ಸಾಧ್ಯತೆಗಳಿವೆ. ಹಾಗಾಗಿ ಇಲ್ಲಿ ಭಾವಾರ್ಥವನ್ನ ಕೇಳಿದಾಗ ಹೇಗ್ ಬರಿಬೇಕು ನೋಡಿ. ಈ ವಚನವನ್ನ ಸಿದ್ದರಾಮನವರು ಬರೆದಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ವಚನವನ್ನ ಸಿದ್ದರಾಮನವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿ, ವಚನ ಹೀಗಿದೆ. ಹೇಗೆ ನೋಡಿ, ನದಿಯ ನೀರು ಓದವಯ್ಯ ಸಮುದ್ರಕ್ಕೆ, ನದಿಯ ನೀರು ಓದವಯ್ಯ ಸಮುದ್ರಕ್ಕೆ, ಸಮುದ್ರದ ನೀರು ಬಾರವಯ್ಯ ನದಿಗೆ. ನಾನು ಓದೆನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದು ನೋಡಯ್ಯ ನನ್ನ ಕಡೆಗೆ. ಮಗ ಮುನಿದೆಡೆ ತಂದೆ ಮುನಿಯನು, ಮಗ ಮುನಿದೆಡೆ ತಂದೆ ಮುನಿಯನು, ನಾ ಮುನಿದೆಡೆ ನೀ ಮುನಿಯೇ ನೋಡಯ್ಯ ಕಪಿಲ ಸಿದ್ಧ ಮಲ್ಲಿನಾಥ ಅಂತ ಸಿದ್ದರಾಮ ಇಲ್ಲಿ ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಹೇಗೆ ಈ ಸಮಾಜದ ಒಂದು ವ್ಯವಸ್ಥೆ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಈ ವಚನದಲ್ಲಿ ನದಿಯ ನೀರು ಸಮುದ್ರದತ್ತ ಹರಿದು ಸಮುದ್ರವನ್ನ ಸೇರುತ್ತದೆ ಹೊರತು ಸಮುದ್ರದ ನೀರು ನದಿಯತ್ತ ಇಲ್ಲಿ ಹರಿಯುವುದಿಲ್ಲ ಅಂತಕ್ಕಂಥದ್ದು, ಅಥವಾ ಹರಿದು ಬರುವುದಿಲ್ಲ. ಹಾಗೆ ಶಿವಭಕ್ತನಾದ ನಾನು ಲಿಂಗದ ಕಡೆಗೆ ಹೋಗಬೇಕೇ ಹೊರತು ಆ ಲಿಂಗ ನನ್ನ ಕಡೆ ಬರುವುದಿಲ್ಲ. ನೋಡಿ, ಶಿವಭಕ್ತನಾದ ನಾನು ಒಂದು ಶ್ರದ್ಧಾ ಮನೋಭಾವದಿಂದ ಆ ಭಗವಂತನ ಧ್ಯಾನವನ್ನ ಮಾಡಬೇಕೆ ಹೊರತು ಇಲ್ಲಿ ಇನ್ನು ಬೇರೆ ಇಲ್ಲಿ ಎಲ್ಲ ಒಂದ್ ಕಡೆ ಲಿಂಗ ನನ್ನ ಕಡೆ ಬರುವುದಿಲ್ಲ. ಇಲ್ಲಿ ಶಿವಭಕ್ತ ಎಂದರೆ ಇಲ್ಲಿ ಶಿವಭಕ್ತ. ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಿ, ತಂದೆ ಅಂದರೆ ಯಾರು? ಶಿವ. ಭಕ್ತ ಮತ್ತೆ ದೇವರ ನಡುವೆ ಇರ್ತಕ್ಕಂಥದ್ದು, ಭಕ್ತಿ ಮತ್ತು ವ್ಯಕ್ತಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭಕ್ತ ಮತ್ತೆ ದೇವರ ನಡೆ ಇರುವಂತ ಒಂದು ಪರಿಕಲ್ಪನೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಮಗ ಕೋಪಿಸಿಕೊಂಡರೆ ಅಥವಾ ಮಗ ಕೋಪ ಮಾಡ್ಕೊಂಡ್ರೆ ತಂದೆ ಕೋಪಿಸಿಕೊಳ್ಳಲಾರ. ಅಂದ್ರೆ ಇಲ್ಲಿ ಭಕ್ತ ಏನೋ ತಪ್ಪು ಮಾಡಿದಾನೆ, ಅವನು ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಶಿವ ಸಾಕ್ಷಾತ್ ಪರಮಾತ್ಮ, ಅವನು ಕೋಪ ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಹಾಗೇನೆ ನೋಡಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮ ಹೇಳ್ತಾ, ವಾಸ್ತವವಾಗಿ
ಶಿವ ತಂದೆಯ ಸ್ಥಾನದಲ್ಲಿದ್ದು ಸರ್ವರನ್ನ ಸಲಹುತ್ತಾನೆ. ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಈ ಇಲ್ಲಿ ಶಿವ ತಂದೆಯ ಸ್ಥಾನದಲ್ಲಿದ್ದು ಇಡೀ ಜಗತ್ತಿನಲ್ಲಿ, ಯಾಕೆಂದ್ರೆ ಈ ಭಗವಂತ ಸರ್ವಂತರ್ಯಾಮಿ, ಅದಕ್ಕೆ ಅವನು ತಂದೆಯ ಸ್ಥಾನದಲ್ಲಿದ್ದು ಅವನು ರಕ್ಷಣೆಯನ್ನ ಮಾಡ್ತಾನೆ, ನಮ್ಮನ್ನ ಕಾಪಾಡ್ತಾನೆ, ಅವನು ಕೋಪಿಸ್ಕೊಳ್ಳೋದಿಲ್ಲ ಅನ್ನುವಂತಹದ್ದನ್ನ ಹೇಳ್ತಾ ಇದ್ರೆ ಈ ವಚನದಲ್ಲಿ. ಹಾಗೇನೆ ಇನ್ನೊಂದ್ ಕಡೆ ಬುದ್ಧಿ ಇಲ್ಲದ ಮಂದ ಬುದ್ಧಿಯ ಜನರನ್ನ ಕಾಪಾಡುವಂತಹವನು ಯಾರಪ್ಪ ಅಂದ್ರೆ ಸರ್ವಶ್ರೇಷ್ಠನಾಗಿರ್ತಕ್ಕಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ಧರಾಮ ತಮ್ಮ ವಚನಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದ್ ಕಡೆ ಮಲ್ಲಿಕಾರ್ಜುನನೇ ತಂದೆ, ಆತನ ಮಗನೇ ಸಿದ್ಧರಾಮ ಎನ್ನುವಂತಹ ಒಂದು ಭಕ್ತಿಯ ಒಂದು ಪರಾಕಾಷ್ಠತೆ ಇದೆಯಲ್ಲ, ಅದನ್ನ ನಾವು ಈ ಒಂದು ಪದ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಇನ್ನೊಂದು ಪದ್ಯದಲ್ಲಿ ನಾವು ಈ ಪದ್ಯದಲ್ಲಿ ನೋಡ್ದೋ ಶಿವ ಮತ್ತೆ ಆ ಭಕ್ತನ, ಅಥವಾ ಶಿವನೇ ತಂದೆ ಭಕ್ತನೇ ಮಗ, ಅಥವಾ ಸಿದ್ಧರಾಮನೇ ಮಗ ಅನ್ನುವಂತಹ ಒಂದು ವಿಚಾರ, ಒಂದು ಪರಿಕಲ್ಪನೆಗಳನ್ನ ಇಟ್ಕೊಂಡು ಇಲ್ಲಿ ತಿಳಿಸ್ತೆ. ಆನಂತರ ಇನ್ನೊಂದು ವಚನದಲ್ಲಿ ನೋಡೋದಾದ್ರೆ, ಎರಡನೇ ವಚನದಲ್ಲಿ ಗಮನಿಸೋದಾದ್ರೆ, ರೇಖೆ ಕೂಡಿದಲ್ಲಿ ಅಕ್ಷರವಾದವು, ರೇಖೆ ಕೂಡಿದಲ್ಲಿ ಅಕ್ಷರವಾದವು, ಅಕ್ಷರ ಕೂಡಿದಲ್ಲಿ ಶಬ್ದವಾಯಿತು, ಶಬ್ದ ಕೂಡಿದಲ್ಲಿ ಗ್ರಂಥಾನ್ವಯವಾಯಿತು, ಅಕ್ಷರದಲ್ಲಿಲ್ಲ, ಶಬ್ದದಲ್ಲಿಲ್ಲ, ಗ್ರಂಥಾನ್ವಯದಲ್ಲಿಲ್ಲ, ಇಲ್ಲಿ ಏನೆಂಬುದಿಲ್ಲ, ಇಲ್ಲಿ ಮೊದಲೆಂಬುದಿಲ್ಲ, ಇಲ್ಲವೆಂಬುದು ಅಹುದು ಎಂಬುದು, ಉಭಯ ಶಬ್ದಕ್ಕೆ ಲೋಪವಿಲ್ಲ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಿಮನು ಅನ್ನುವಂತಹ ಈ ಮಲ್ಲಿಕಾರ್ಜುನ ಮಹಾಮಹಿಮನು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಈ ಸಿದ್ಧರಾಮರು ಯಾವ ರೀತಿ ಹೇಳ್ತಾ ಇದ್ದಾರೆ ಗಮನಿಸೋದಾದ್ರೆ, ಈಗ ಇಲ್ಲಿ ರೇಖೆಗಳು ಸೇರಿದರೆ ಅಕ್ಷರವಾಗುತ್ತವೆ ಅಂತಕ್ಕಂಥದ್ದು. ರೇಖೆಗಳು ಸೇರಿದ್ರೆ ಅಕ್ಷರಗಳಾಗ್ತವೆ, ಅಕ್ಷರಗಳು ಸೇರಿದ್ರೆ ಸಮೂಹವಾಗ್ತವೆ ಅಂತ, ಅಕ್ಷರ ಕೇಳಿದ್ರೆ ಪದಗಳ ಗುಂಪುಗಳಾಗುತ್ತವೆ ಅಂತಕ್ಕಂಥದ್ದು. ಹಾಗೇನೆ ಶಬ್ದವು ಇಲ್ಲಿ ಎಲ್ಲ ಒಂದ್ ಕಡೆ ಶಬ್ದಗಳು ಸೇರಿದ್ರೆ ದೊಡ್ಡ ಗ್ರಂಥವೇ ಆಗುತ್ತೆ, ಇಲ್ಲಿ ಗ್ರಂಥಗಳಾಗುತ್ತವೆ ಅಂತಕ್ಕಂಥದ್ದು. ಯಾಕಂದ್ರೆ ಶಬ್ದಗಳು ಇದ್ರೆ ಶಬ್ದ ಭಂಡಾರ ಆಗುತ್ತೆ, ಹಾಗೇನೆ ದೊಡ್ಡ ಗ್ರಂಥಗಳು ಕೂಡ ಆಗ್ತವೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ವಿಚಾರ, ಇದೆ ಮತ್ತು ಇಲ್ಲ ಎನ್ನುವಂತಹ ಎರಡೂ ಶಬ್ದಗಳನ್ನ ನಾವು ಗಮನಿಸ್ತಾ ಇದೀವಿ. ಇಲ್ಲಿ ಇದೆ ಇಲ್ಲ ಎಂಬಂತಹ ಎರಡೂ ಶಬ್ದಗಳು ಅಕ್ಷರದಲ್ಲಾಗಲಿ, ಗ್ರಂಥದಲ್ಲಾಗಲಿ, ಆದಿ ಹಾಗೂ ಅಂತ್ಯದಲ್ಲಾಗಲಿ ವಾಸ್ತವಿಕವಾಗಿ ಇದೆ ಮತ್ತು ಇಲ್ಲ ಎನ್ನುವ ಶಬ್ದಗಳಿಗೆ ಇಲ್ಲಿ ಪರ್ಯಾಯವಾಗಿ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಒಬ್ಬ ಮಾನಸಿಕವಾಗಿರ್ತಕ್ಕಂತಹ ಮಾನಸಿಕನ ಅಥವಾ ಮಾನಸಿಕ ವ್ಯಕ್ತಿಯ ಮನದಾಳದಲ್ಲಿ ಶಿವನಿದ್ದಾನೆ ಎನ್ನುವಂತಹ ಭಾವನೆಯನ್ನ ನಾವಿಲ್ಲಿ ಗಮನಿಸ್ಬೋದು. ಮಾನಸಿಕವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಲ್ಲಿ ಶಿವನಿದ್ದಾನೆ, ಹಾಗಾದರೆ ಅವನೆಲ್ಲ ಒಂದ್ ಕಡೆ ಇಲ್ಲಿ ಇಲ್ಲವೆನ್ನುವಂತಹ ಮನಸ್ಥಿತಿಗೆ ಹೋಲಿಸಿದರೆ ಶಿವನಿದ್ದಾನೆ ಅಥವಾ ಇಲ್ಲ ಅನ್ನುವಂತಹ ಒಂದು ನಂಬಿಕೆಗಳಿದೆಯಲ್ಲ, ಆ ನಂಬಿಕೆಗಳಲ್ಲಿ ಶಿವ ಇಲ್ಲಿ ವಿಜೃಂಭಿಸುತ್ತಾನೆ ಎನ್ನುವಂಥದ್ದು. ಒಂದ್ ಕಡೆ ಈ ಶಿವ ಇದ್ದಾನೆ, ಎಲ್ಲಾ ಕಡೆಯಲ್ಲೂ ಭಗವಂತ ಇದ್ದಾನೆ, ಅವನು ಇಡೀ ಜಗತ್ತನ್ನ ಕಾಪಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಸಮರ್ಥನೀಯವಾದ ನಿಲುವನ್ನ ಇಲ್ಲಿ ಸಿದ್ಧರಾಮರು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಕಲ ಜೀವ ರಾಶಿಗಳನ್ನ ಸೃಷ್ಟಿಸಿರ್ತಕ್ಕಂತಹ ಸೃಷ್ಟಿಕರ್ತ ಅನ್ನುವಂತಹದ್ದು. ಅದಕ್ಕೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಎಂದು ಇಲ್ಲಿ ಇವನು ಮಹಾಮಹಿಮನು ಅಂತಕ್ಕಂಥದ್ದು, ಇವನ ಶಕ್ತಿ ಅಪಾರ ಅನ್ನುವಂತಹ ಒಂದು ವಚನವನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೋಡಿ, ಇದಿಷ್ಟು ಇಲ್ಲಿ ವಚನ 1 ಮತ್ತು 2 ಬಗ್ಗೆ ಚರ್ಚೆ ಮಾಡಿದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೂ 2 ವಚನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ತರಗತಿಯಿಂದ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ 2 ವಚನವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಮ್ಮೆ ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗ್ಲಿ.